ಗಂಗಾವತಿ ನಗರದ ನಗರಸಭೆ ಸಭಾಂಗಣದಲ್ಲಿ ಗಂಗಾವತಿ ನಗರ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರುಗಳು ಮತ್ತು ನಗರಸಭೆ ಪೌರಾಯುಕ್ತರು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಇತರ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಗಂಗಾವತಿ ನಗರಕ್ಕೆ ಸಂಬಂಧಿಸಿದ 35 ವಾರ್ಡ್ಗಳಲ್ಲಿ ಅಂಗಡಿಯ ಮಾಲೀಕರುಗಳಿಗೆ ಬಳಕೆಯ ಪ್ಲಾಸ್ಟಿಕ್ ನಿಷೇಧದ ಕುರಿತು ಇಂದು ಕಾರ್ಯಕ್ರಮದ ಜಾಗೃತಿ ಕಾರ್ಯಾಗಾರವನ್ನು ನಡೆಸಲಾಯಿತು. ಗಂಗಾವತಿ ನಗರದ ಅಂಗಡಿಗಳಲ್ಲಿ ಅಂಗಡಿ ಮಾಲೀಕರು ಪ್ಲಾಸ್ಟಿಕ್ಗಳನ್ನು ನಿಷೇಧಿಸಬೇಕು. ಅಲ್ಲದೆ ಈ ಎಲ್ಲ ಅಂಗಡಿ ಮಾಲೀಕರಿಗೆ ನ್ಯಾಯಾಧೀಶರು ನಗರಸಭೆ ಪೌರಾಯುಕ್ತರಿಂದ ಮಾರ್ಚ್ 31 ನಂತರ ಯಾವುದೇ ಅಂಗಡಿ ಮಾಲೀಕರು ನಗರದಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡಿದರೆ ಅಂತವರ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಸಭೆ ಪೌರಾಯುಕ್ತರು ಅಂಗಡಿಯ ಮಾಲೀಕರುಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬರ್ತಾರೆ, ನಿಮಗೆ ಇನ್ನೂ ಹೆಚ್ಚಿನ ವ್ಯಾಪಾರ ಆಗ್ತದೆ. ಇದು ಸ್ವಲ್ಪ ಲಾಂಗ್ ಆಗ್ತದೆ, ಆದರೆ ಒಳ್ಳೇದಾಗ್ತದೆ. ಪೀರಿಯಡ್ ಸ್ವಲ್ಪ ನಿಮಗೆ ಸಮಸ್ಯೆ ಅನಿಸ್ಬೋದು. ಯಾಕಂದ್ರೆ ಯಾವತ್ತು ಇದ್ದದನ್ನು ಬಿಟ್ಟು ಕೂಡಲೇ ಎಲ್ಲ ಕ್ಯಾರಿ ಬ್ಯಾಗ್ಗಳು ನಿಮಗೆ ಸಿಗುತ್ತೆ. ಅದನ್ನು ಪ್ಲಾಸ್ಟಿಕ್ ಬದಲು ಇದನ್ನು ಯೂಸ್ ಮಾಡಿದ್ರೆ, ಅದು ಕ್ಯಾರಿ ಬ್ಯಾಗ್ಗಳನ್ನು ಯೂಸ್ ಮಾಡೋದ್ರಿಂದ ಒಂದು ವೇಳೆ ಅವರು ರೋಡಲ್ಲಿ ಎಷ್ಟರೂ ಸಹ ಅದು ಮಣ್ಣಾಗ್ಬಿಡುತ್ತದೆ. ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಇನ್ನು ಮುಂದೆ ಈಗ ಇತ್ತೀಚೆಗೆ ಒಂದು 2018ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಡೆಲ್ಲಿ ಸ್ಟೇಟ್ ಗೌರ್ಮೆಂಟ್ ಮೇಲೆ 25 ಕೋಟಿ ರೂಪಾಯಿ ಪ್ಲಾಸ್ಟಿಕ್ ಇನ್ನೂ ನಿಷೇಧ, ಇನ್ನೂ ರಾಜ್ಯದಲ್ಲೆಲ್ಲ ಪ್ಲಾಸ್ಟಿಕ್ ಇನ್ನೂ ಜಾಸ್ತಿ ಇದೆ ಅಂತೇಳಿ 25 ಕೋಟಿ ರೂಪಾಯಿ ದಂಡ ವಿಧಿಸಿದ್ದಾರೆ. 25 ಕೋಟಿ ರೂಪಾಯಿ ದಂಡ. ಅದು ಆವಾಗ 2018ರಲ್ಲಿ 25 ಕೋಟಿ ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಬೇಕಿದ್ರೆ ಈಗ ನಗರಸಭೆ ಮೇಲೆ ಮತ್ತು ಮುಖ್ಯಮಂತ್ರಿ ಮೇಲೆ ಈಗ ಕೋರ್ಟ್ನವರು ಬೇಕಿದ್ರೆ ಅದು NGT ಟ್ರೈಬ್ಯುನಲ್ ಜೊತೆ ಕೋಟ್ಯಾಂತರ ರೂಪಾಯಿ ದಂಡವನ್ನು ಸಹ ವಿಧಿಸಬಹುದು. ಒಂದು ವೇಳೆ ನಗರಸಭೆ ಗಂಗಾವತಿ ವ್ಯಾಪ್ತಿಯಲ್ಲಿ ಒಂದು ವೇಳೆ ಪ್ಲಾಸ್ಟಿಕ್ಕೆಲ್ಲ ಕಂಪ್ಲೀಟ್ ಏನು ಬ್ಯಾನ್ ಆಗಿಲ್ಲ ಅಂತ ಹೇಳಿದ್ರೆ, ಬ್ಯಾನ್ ಆಗಿಲ್ಲ ಏನು ಉಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಗರಸಭೆಯವರಿಗೆ ತೊಂದರೆ ಅದು, ಅವ್ರ ಅಫಿಷಿಯಲ್ ಅವರಿಗೆ ತೊಂದರೆ ಅದು. ಅವರಿಗೆ ಕೋಟ್ಯಾಂತರ ರೂಪಾಯಿ ದಂಡ ಸಹ ವಿಧಿಸ್ಬೋದು. ಈಗ ಅವರಿಗೆ ದಂಡ ವಿಧಿಸೋ ಬಂದಾಗ ನಿಮ್ಮನ್ನು ಎಲ್ಲ ಅನುಮತಿ ಮಾಡಿ ಎಲ್ಲ ಬಂದ್ ಮಾಡಿ ಅಂತೇಳಿ ಹೇಳೇ ಗೊತ್ತಾಗ ಅವರಿಗೆ ಅನಿವಾರ್ಯತೆ ಇದೆ. ಈಗ ಕೋರ್ಟಿನೇನು ಆರ್ಡರ್ಗಳು ಇರುತ್ತೆ. ಈಗ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ ಸಹ ಇದೆ, ರಾಜ್ಯ ಸರ್ಕಾರದ ಆರ್ಡರ್ ಸಹ ಇದೆ. ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬಾರ್ದು ಮತ್ತು ಫ್ಲೆಕ್ಸ್ಗಳನ್ನು ಸಹ ಉಪಯೋಗ ಮಾಡಬಾರ್ದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದಿಂದ ಮತ್ತು ಕರ್ನಾಟಕ ನ್ಯಾಯಾಲಯದಿಂದ, ಉಚ್ಚ ನ್ಯಾಯಾಲಯದಿಂದ ಇವಾಗಲೇ ಹಲವಾರು ಬಾರಿ ನಾವು ಪ್ರಕರಣಗಳನ್ನು ಕಂಡಿದ್ದೇವೆ. ಇನ್ನು ಮುಂದೆ ಅದನ್ನು ಉಪಯೋಗ ಮಾಡಿದರೆ ನೀವು ಅದಕ್ಕೆ ತುಂಬ ದಂಡ ತರಬೇಕಾಗುತ್ತೆ. ನಿಮ್ಮ ಮೇಲೂ ಸಹ ಕ್ರಮವನ್ನು ಯೂಸ್ ಮಾಡಬಾರ್ದು. ಆಮೇಲೆ ವ್ಯಾಪಾರಸ್ಥರು ಅದನ್ನು ಸೇಲ್ ಮಾಡಬಾರ್ದು, ಸಾರ್ವಜನಿಕರು ಅದನ್ನು ಪರ್ಚೇಸ್ ಮಾಡಬಾರ್ದು. ಯಾಕಂತಂದ್ರೆ ನಿಮ್ಗೆ ಹೆಂಗಂತಂದರೆ ಇಲ್ಲಿ ವ್ಯಾಪಾರಸ್ಥರಿದ್ರೆ ನಿಮ್ಗೆ ಬಂದು ಪಬ್ಲಿಕ್ಗಳು ಸರ್ ನಮ್ಗೆ ಕ್ಯಾರಿ ಬ್ಯಾಗ್ ಕೊಟ್ಬಿಡ್ರಿ ಅಂತ ಕೇಳ್ತಾರೆ. ಇದು ಸಹಜ. ಅವ್ರು ತಾನೇ ಒಂದು ಪ್ಲೇಟ್ ನಿಮ್ಗೆ ಕ್ಯಾರಿ ಬ್ಯಾಗ್ ಕೊಡ ಅಂತಾರೆ ಅವ್ರು. ಯಾಕೆ ಅವ್ರಿಗೂ ಇಟ್ಕೊಂಡು ಹೋಗೋಕೆ ಅನುಕೂಲ ಆಗ್ತದೆ. ಯಾಕೆ ಅವ್ರಿಗೆ ಇಲ್ಲ ತರೋದು. ನೀವು ಪ್ಲಾಸ್ಟಿಕ್ ಕೊಟ್ಬಿಡ್ತೀರಿ, ಅವ್ರು ನೋಡಿ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ಅದು ಭಾಳ ಯೂಸೂ ಅಲ್ಲ. ಹೋಗಿ ಚರಂಡಿಗೆ ಹೋಗಿದ್ದು, ಇಲ್ಲ ರಸ್ತೆದಾಗ ಹೋಗಿದ್ದು, ಅದೇನಾಗ್ತದೆ ಮುಂದೆ ಆ ಚರಂಡಿ ಒಳಗೆ ಬಿತ್ತು ಅಂತ ತಿಳ್ಕೊಳ್ಳಿ. ಚರಂಡಿ ಬಿದ್ದು ಅಲ್ಲಿ ಮುಂದೆ ನಾಳೆ ಮಳೆ ಆದ ನೀರು ಹೋಗಿಲ್ಲ, ಎಲ್ಲ ಗಟ್ರ ತುಂಬಿರ್ತಾವೆ ನೋಡಿರಿಲ್ಲ. ನಾವು ಗಟ್ರನಾಗೆ ಅದು ಅಲ್ಲೇ ಉಳಿತಿರ್ತದೆ. ಅದು ಕರಗುದೂ ಇಲ್ಲ, ಏನೂ ಮಾಡೋದಿಲ್ಲ. ಆಮೇಲೆ ನೀರಿನಿಂದ ಮುಂದೆ ಸೊಳ್ಳೆಯಿಂದ ಮಲೇರಿಯಾ ಯಾರಿಗೆ ಆಗ್ತದೆ? ನಮ್ಗೆ ಬೇರೆ ಯಾರಿಗೂ ಆಗೋದು. ಇನ್ನು ಮುಂದೆ ಅದು ಭೂಮಿ ಒಳಗೂ ಕರಗುದಿಲ್ಲ. ಆಮೇಲೆ ಅದನ್ನು ಸುಟ್ರೆ ಅಂತ ತಿಳ್ಕೊಳ್ಳಿ. ಸುಟ್ರೆ ಏನಾಗ್ತದೆ? ಏರ್ ಪೊಲ್ಯೂಷನ್ ಆಗ್ತದೆ. ಏರ್ ಪೊಲ್ಯೂಷನ್ ಆದರೆ ಯಾರಿಗೆ ಸಮಸ್ಯೆ? ಮತ್ತು ನಮಗೆ ಅಲ್ಲ. ಏರ್ ಪೊಲ್ಯೂಷನ್ ಆದರೆ ನಾವು ಆಮ್ಲಜನಕ ಕೊಡದೊಳಗೆ ಅದು ಸೇರಿಬಿಡ್ತದೆ. ಅವಾಗ ನಮಗೂ ಸಮಸ್ಯೆ. ನಮ್ಮ ಸಮಸ್ಯೆನ ಏನು ಅತಿ ಕಡಿಮೆ ದರದೊಳಗೆ ಸಿಗ್ತದೆ ಅಂತೇಳಿ ಏನು ತೊಗೊಳ್ತೀವಲ್ಲ, ಅದು ನಮ್ಮ ಪ್ರಾಣಕ್ಕೆ ಕೂತಾಗೈತದು. ಈ ಪ್ರಾಣಕ್ಕೆ ಕೂತಾಗೋದನ್ನು ನಾವು ಇಲ್ಲೇ, ಯಾಕಂದ್ರೆ ಈಗ ಹೆಂಗಿದ್ರು ಸೆಂಟ್ರಲ್ ಗೌರ್ಮೆಂಟ್ದವ್ರು ಬ್ಯಾನ್ ಮಾಡ್ಯಾರ, ನಮ್ಮ ರಾಜ್ಯ ಸರ್ಕಾರದವ್ರು ಬ್ಯಾನ್ ಮಾಡ್ಯಾರ. ಆ ಬ್ಯಾನ್ ಮಾಡಿದ್ದನ್ನ ನಾವು ಯಾಕೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅಂತೇಳಿ ನಾವು 3 ದಿನ ಬಂದು ನಿಮ್ಮ ಹತ್ರ ಇಲ್ಲ. ಯಾಕೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅಂತೇಳಿ ನಮ್ಮ ಸಾಹೇಬ್ರು ಹೇಳ್ದಂಗೆ ಆಗಲೇ ಇದು ಈಗ ನೋಡಿ, ನಿಮ್ಮ ಅಂಜನಾದ್ರಿ ಇದೆ. ಈಗ ಉತ್ತರ ಭಾರತದಿಂದ ಸಾಕಷ್ಟು ನ್ಯಾಯಾಧೀಶರು ಬರ್ತಾರೆ. ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು ಬರ್ತಾರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬರ್ತಾರೆ. ಅವ್ರು ಹಿಂಗೆ ಹಾವು ಮುಂದೆ ನೋಡ್ತಾರೆ.
ಇದೆಲ್ಲ ನೋಡ್ಬಿಡ್ತಾರೆ ಪ್ಲಾಸ್ಟಿಕ್. ಇದೇನೋ ಒಂದು ನಿಮ್ದು ಗೌರವ ಸೂಚಕ ಆದಾಗ ಆಗುತ್ತೆ. ನಿನ್ನೆ ರಾತ್ರಿ ನಾನು 1 ಗಂಟೆಗೆ ಬಂದೆ. ನಾನು ನಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋದಾಗ CBS ಸರ್ಕಲಿಂದ ಆ ಕಡೆ ಯಾವುದು ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇದೆ ಎಲ್ಲಿವರೆಗೂ ಆ ರಸ್ತೆ ತುಂಬ ಎರಡೂ ಬದಿಗೆ ಅವಾಗ ಗೌರವ ಕೂಡ ಅಂದಾಗ ಆಚೆ ಕಡೆ ಈಚೆ ಕಡೆ ಬರೀ ಪ್ಲಾಸ್ಟಿಕ್ ಕವರ್. ರಾತ್ರಿ 1 ಗಂಟೆ ಸುಮಾರು ನಾನು ನೋಡಿ ಪ್ಲಾಸ್ಟಿಕ್ ಕವರ್ ಸಹ, ಬೇರೆ ಏನೂ ಇಲ್ಲ. ಆ ಕಡೆ ದನಗಳು ತಿಂದು ಅಂದ್ರೆ ಅದರದ್ದು ಸಮಸ್ಯೆ. ಅದನ್ನು ನಾವು ದೇವರಂತ ಪೂಜೆ ಮಾಡ್ತೀವಿ, ಅದು ತಿಂತಂದ್ರೆ ಅದನ್ನು ಸಹಾಯಕ್ಕೂ ನಾವು ಕಾರಣ. ಹೆಂಗೆ ನೋಡ್ರಿ, ಅದು ನಾವು ನಮ್ಮಷ್ಟಕ್ಕೆ ನಾವೇ ಅದನ್ನು ಕೂತು ತರಿಸ್ಕೊತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ವ್ಯಾಪಾರಸ್ಥರು ಏನಿದ್ದೀರಿ, ಯಾಕಂದ್ರೆ ನಿಮ್ಮಿಂದನೇ ಇಲ್ಲಿ ಇದು ಬದಲಾವಣೆ ಮಾಡೋದು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ನಿಮ್ಮಿಂದನೇ ಸಾಧ್ಯ ಇದೆ. ಯಾಕಂದ್ರೆ ಅಲ್ಲಿ ನೀವು ತರುವವರು ನೀವೇ. ಯಾಕಂದ್ರೆ ತರ್ತೀರಿ ಇಲ್ಲಿ ನಿಮ್ಗೆ ಬೇಡಿಕೆ ಇದೆ ತರ್ತೀರಿ, ಇಲ್ಲಿ ಜನನ ತಗೋದ್ರೆ ಸಣ್ಣ ಸಣ್ಣ ಅಂಗಡಿ ವ್ಯಾಪಾರಸ್ಥರು ತಗೋತಾರೆ. ಅದಕ್ಕೆ ನೀವು ಅದ್ರ ಬದಲು ಅಲ್ಟರ್ನೇಟಿವ್ ಪೇಪರ್ದು ತರಿಸ್ರಿ. ಆಮೇಲೆ ಅದು ಎಡಿಬಲ್ ಆಯಿಲ್ದು ಅದು ಸುಟ್ರೇನು ಹೋಗ್ತದೆ, ಇವನು ಆಗ್ತದೆ. ಕರೆಕ್ಟ್ ಅದು ಭೂಮಿಯಲ್ಲಿ ಏನು ತೊಂದರೆ ಆಗಲ್ಲ ಅಂತ. ಅದು ನಿಮಗೆ ಅಷ್ಟು ಸುಲಭವಾಗಿ ಹುಡುಕಿಕ್ಕೆ ಸಾಕು ಬಂದು ಅವ್ರು ಬಂದು ಫ್ರೆಂಡ್ಸ್ ಒಳಗೆ ಬಂದು ಸುಳ್ಳು ಸಾಕ್ಷಿ ಹೇಳಿ ಹೋದಂಗೆ ಅಲ್ಲ. ಇದು 100% ಶಿಕ್ಷೆ ಆಗ್ತದೆ. ಅದಕ್ಕೆ ದಯವಿಟ್ಟು ಯಾರು ತರ್ತೀರಿ ಹೊರಗಡೆಯಿಂದ ಹೋಲ್ಸೇಲಾಗಿ ತಂದು ಹೋಲ್ಸೇಲಾಗಿ ಮಾಡ್ತೀರಿ, ದಯವಿಟ್ಟು ನಿಲ್ಲಿಸ್ಬೇಕು. ಇದ್ದೂ ಏನಿದೆ ಖಾಲಿ ಮಾಡ್ಕೊಂಡ್ಬಿಟ್ರೆ ಕಡೆ. ಯಾಕಂದ್ರೆ ಬ್ಯಾನ್ ಇದೆ. ಸರ್ಕಾರನ ಬ್ಯಾನ್ ಮಾಡಿದ್ರೆ ನೀವು ಹೆಂಗೆ ಮಾಡ್ತೀರಿ? ಇದು ಪ್ರಶ್ನೆ, ಇದು ಯಕ್ಷ ಪ್ರಶ್ನೆ ಇದೆ. ಹೊಟ್ಟೆ ಮಾರಂಗಿಲ್ಲ. ಮಾರಿದರೆ ಯಾವ ಥರ ಈಗ ಆಲ್ರೆಡಿ ವಿ ಹ್ಯಾವ್ ಕಲೆಕ್ಟೆಡ್ ದಿ ಇನ್ಫಾರ್ಮೇಷನ್. ಕೆಲವೊಂದು 15ರಿಂದ 20 ಅಂಗಡಿ ಹೋಲ್ಸೇಲಾಗಿ ತಂದು ಮಾರಾಟ ಮಾಡ್ತಾರೆ. ವಿ ಹ್ಯಾವ್ ದಟ್ ಇನ್ಫಾರ್ಮೇಷನ್. ಇನ್ನು ಕೆಲವೊಂದಿಷ್ಟು ಮನೆಯಾಗ ತಂದು ಮಾರಾಟ ಮಾಡ್ತಾರೆ, ಅದು ನಮಗೆ ಇನ್ಫಾರ್ಮೇಷನ್. ವಿ ಹ್ಯಾವ್ ಕಲೆಕ್ಟೆಡ್ ಆಲ್ ಇನ್ಫಾರ್ಮೇಷನ್. ಇನ್ನು 20 ದಿವಸ ಇದೆ, ಇನ್ನೂ ಕಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ಯಾಕಡೆ ಹ್ಯಾಂಗೆ ಬೀಸಂತ ಗೊತ್ತಿಲ್ಲ, ಯಾರಿಗೆ ಹೆಂಗೆ ಪೆಟ್ಟು ಬೀಳ್ತದೋ ಗೊತ್ತಿಲ್ಲ. ವಿ ಹ್ಯಾವ್ ಡಿಸೈಡೆಡ್ 3 ಜನ. ಅದಕ್ಕೆ ಇವತ್ತು ಬಂದೀವಿ. ಇವತ್ತು ಕಠಿಣಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ಅಂದರೆ ರಿಕ್ವೆಸ್ಟ್ ಮಾಡ್ಕೋತೀವಿ, 20 ದಿವಸ ಎಲ್ಲ ಕ್ಲಿಯರ್ ಅಪ್ ಮಾಡಿರಿ. 31ರವರೆಗೆ ಡೆಡ್ಲೈನ್. 31ರೊಳಗೆ ಮುಗೀತು. ಮುಂದೆ ಅಲ್ಟರ್ನೇಟಿವ್ ನೀವು ತರಬೇಕು ಅಷ್ಟೇ. ಪೇಪರ್ಸ್ ಸೇಲ್ ಮಾಡಿಸಿ ಇದು ಮಾಡಿ ಹೇಳಿದ್ವಲ್ಲ. ನಿಮ್ಮ ಆರೋಗ್ಯನೇ ನಾಳೆ ನಮ್ಮ ಮುಂದೆ ಮಕ್ಕಳಿಗೆ ಏನು ಕೊಡ್ತೀರಿ, ಏನು ಮಾಡೋದು ನಾವು? ನಾಳೆ ಬಿಸ್ನೆಸ್ನಾಗ ಆಯಿತು, ಇನ್ನೊಂದಾಗಿತ್ತು, ಈ ಪ್ಲಾಸ್ಟಿಕ್ ಮಾರಿ ಏನೋ ಒಂದು ಆಗಿತ್ತು. ನಾಳೆ ನಮ್ಮ ಮಕ್ಕಳಿಗೆ ನಾಳೆ ಏನು ಹೇಳ್ತಿದ್ದಲ್ಲ ಅದೇ ದುಡ್ಡು ಕೊಟ್ಟೆ. ನೀವು ನಿಮ್ಮ ಅಂಗಡಿ ಬಂದು ಗ್ರಾಹಕರಿಗೆ ಹೇಳ್ತೀವಿ, ನಮ್ಮಲ್ಲಿ ಪ್ಲಾಸ್ಟಿಕ್ ಇಲ್ಲ, ನೀವು ಬ್ಯಾಗ್ ತೊಗೊಂಡು ಕೊಡ್ತೀವಿ ಅಂತ ಹೇಳಿ. 1 ದಿನ ಬರ್ಬಿಡ್ತಾರೆ, 2 ದಿನ ಬರ್ಬಿಡ್ತಾರೆ, 3ನೇ ದಿನ ನಿಮ್ಮ ಕಡೆ ಬೇಕಂದ್ರೆ ಉಪವಾಸ ಇಲ್ಲ. ನಿಮ್ಮ ಅಂಗಡಿ ಬಂದು ಸಿಗರೇಟ್ ತೊಗೊಂಡು ಹೋಗ್ತಾರೆ. ಮೊದಲು ನೀವು ಹೇಗೆ ಕೆಲಸ ಮಾಡಬೇಕು ಅಂತ, ನಿಮ್ಮ ಮನೆಯಲ್ಲಿ ಇಷ್ಟು ಪ್ಲಾಸ್ಟಿಕ್ ಅಂದರೆ ನಾಳೆಯಿಂದ ಯಾರು ನಾಳೆ ನಿಮ್ಮ ಅಂಗಡಿಯಿಂದ ಗಾಡಿ ಬರ್ತಾರೆ, ಎಲ್ಲ ಪ್ಲಾಸ್ಟಿಕಲ್ಲಿ ಹಾಕಿ. ಮೊದಲು ನನ್ನ ಮನೆಯಿಂದ ಪ್ರಾರಂಭ ಆದರೆ ನಾವು ಊರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ. ಅದು ಬಿಟ್ಟು ನೀವು ನಮ್ಮ ಅಂಗಡಿ ಒಳಗೆ ಕದ್ದು ಮಾರಾಟ ಮಾಡಿ ಇನ್ನೊಬ್ಬರು ಬಾಜಿ ಅಂಗಡಿ ಮಾರಾಟ ಅಂತ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ವ್ಯಾಪಾರಕ್ಕೆ ದ್ರೋಹ ಮಾಡ್ಕೊಂಡಾಗ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ದ್ರೋಹ ಮಾಡ್ಬೋದು. ಆ ಕೆಲಸ ಮಾಡೋಕ್ಕೆ ನಾವು ಎಂಥ ಪರಿಸ್ಥಿತಿ ಬಂದಿದ್ದೀವಿ ಅಂತಂದರೆ 2016ರಲ್ಲಿ ಸರ್ಕಾರ ಒಂದು ಜೀವ ಮಾಡಿದ್ವಿ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ಹೇಳಿ. 2025 ನಾವೆಲ್ಲ ವ್ಯಾಪಾರಸ್ಥರಿರ್ಬೋದು, ಎಲ್ಲರೂ ಅವಿದ್ಯಾವಂತರಲ್ಲ, ಎಲ್ಲರೂ ಪ್ರಜ್ಞಾವಂತರ. ನಮ್ಗೆ 1 ರೂಪಾಯಿ ಹೆಂಗೆ ಲಾಭ ತಗೋಬೇಕನ್ನೋದು ತಿಳಿಯಿದೆ. ಆದರೆ 2016ರಲ್ಲಿ ಆಗಿರುವಂಥ ಒಂದು ರೆಸಲ್ಯೂಷನ್ ಅಲ್ಲ, ಅದು ಗೌರ್ಮೆಂಟ್ ಆರ್ಡರ್ನ ಪಾಲನೆ ಮಾಡೋಕ್ಕೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಎಷ್ಟು ದಡ್ಡರಾಗಿವೆ ಅಂತೇಳಿ ನಮ್ಮಲ್ಲಿ ನಾವು ವಿಚಾರ ಮಾಡ್ತೀವಿ. ಈಗ ನಾವು ಗಂಗಾವತಿ ಬರೀ ಭತ್ತ ಬೆಳೆದು ಗಂಗಾವತಿ ಕರ್ನಾಟಕದಲ್ಲ, ಈ ರಾಜ್ಯ ದೇಶದಲ್ಲಿ ಗಂಗಾವತಿ ಅಂದರೆ ಭತ್ತ ಅಂತೇಳಿ ಎಲ್ಲ ಹೆಸರಿಡ್ತಾರೆ. ಇಂಥ ತಾಲೂಕುಗಳಿಗೆ ನಾವೆಲ್ಲ ಇದ್ದೀವಿ. ಗಂಗಾವತಿ ಪ್ಲಾಸ್ಟಿಕ್ ಅಂತೇಳಿ ಬಂದರೆ ನೀವು ಇಷ್ಟೆಲ್ಲ ಹೆಸರು ತೊಗೊಂಡು ಇಷ್ಟೆಲ್ಲ ಲಾಭ ತೊಗೊಂಡಿಲ್ಲ. ಅದೆಲ್ಲ ಹೋಗ್ಬೇಕಂತಂದ್ರೆ ನಮ್ಮ ಸಹಾಯ ಬೆಳೆದಂಗೆ ಮಾರ್ಚ್ 31ರೊಳಗೆ ನಿಮ್ಮಲ್ಲಿರೋ ಎಲ್ಲ ಪ್ಲಾಸ್ಟಿಕ್ನ ನೀವು ಡೆಸ್ಟ್ರಾಯ್ ಮಾಡಿ. ಡೆಸ್ಟ್ರಾಯ್ ಮಾಡೋದು ಅಷ್ಟೇ ಅಲ್ಲ, ನೀವು ಬರೋ ಗ್ರಾಹಕರಿಗೆ ಹೇಳಿ ನಾವು ಇದರಲ್ಲಿ ಪ್ಲಾಸ್ಟಿಕ್ ಯಾರೂ ಕೊಡಲ್ಲ, ನೀವೇ ಬ್ಯಾಗ್ ತೊಗೊಂಡ್ಬೇಕು ಮಾರಾಟ ಮಾಡ್ತೀವಿ. ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ತೊಗೊಳೋದಿಲ್ಲ ಕೊಡಲ್ಲ ಅಂತಲೇ ಹೇಳಿ. ನಮ್ಮ ಉದ್ದೇಶ ಏನಂತಂದರೆ ನಮ್ಮ ಮುರುಗಷ್ಟು ಕೆಲಸ ಇಲ್ಲ ಅಂತಲ್ಲ, ಅಲ್ಲ 5,000 ಕೇಸ್ ಅದ ನಮ್ಗೆ. ಆದರೂ ನಾವು ಇಲ್ಲಿ ಬಂದು ನಿಂತಿರೋ ಉದ್ದೇಶ ಏನಂತಂದರೆ ನಾವು ಒಬ್ಬರು ಒಂದಿಲ್ಲ ಅಂದರೆ ಹೆಜ್ಜೆ ಮುಂದೆ ನಮ್ಮ ಸಮಸ್ಯೆ ಎನ್ಫೋರ್ಸ್ಮೆಂಟ್ ಆಗಬೇಕಂದ್ರೆ ಪಬ್ಲಿಕ್ ಸಪೋರ್ಟ್ ಇಲ್ಲಾಂದರೆ ಎನ್ಫೋರ್ಸ್ಮೆಂಟ್ ಯಾವುದೂ ಕಾಯ್ದೆ ಕಾನೂನುಗಳು ಜಾರಿಗೆ ಆಗೋಕ್ಕೆ ಅಸಾಧ್ಯ. ಅದು ನಾನು ಮೊನ್ನೆ ಕೊಡೈಕೆನಾಲ್ ಹೋಗಿದ್ದೆ. ಕೊಡೈಕೆನಾಲ್ನಲ್ಲಿ ಲಿಟ್ರಲಿ ಹೇಳ್ತೀನಿ, ಒಂದು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂದ್ರೆ ಏನು ದೊಡ್ಡ ಚಾಲೆಂಜ್ ಮಾಡೋದಲ್ಲ, ನಾವೆಲ್ಲರೂ ಸಾಥ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಆಗುತ್ತೆ. ನಾವು ಪ್ಲಾಸ್ಟಿಕ್ ತೊಗೊಂಡು ಏನಾದರೂ ಊರಾಗ ಎಂಟ್ರಿ ಹೊಡೆದ್ರೆ ಕೊಡೈಕೆನಲ್ಲಿ ಹೊರಗಡೆ ಚೆಕ್ ಮಾಡ್ತಾರೆ ಪೊಲೀಸರೆಲ್ಲ, ಪಬ್ಲಿಕ್ಗೆ ಮಾಡ್ತಾರೆ. ಪಬ್ಲಿಕ್ ಚೆಕ್ ಮಾಡಿ ಒಳಗಡೆ ಬಿಡೋಲ್ಲ. ತಮಿಳಿಂದಲೇ ಮಾತಾಡ್ತಾರೆ, ಆರ್ ನಾಟ್ ಅಲೌಡ್ ಎನಿ ಪ್ಲಾಸ್ಟಿಕ್ ಬಾಟಲ್ಸ್, ಆರ್ ನಾಟ್ ಅಲೌಡ್ ಎನಿ ಪ್ಲಾಸ್ಟಿಕ್ ಕವರ್ಸ್ ಅಂತೇಳಿ.
ನಾನು ಇಷ್ಟು ಸ್ಟ್ರಿಕ್ಟ್ ಆಗಿ ನಾನು ಮಾಡಿಲ್ಲ. ಒಳಗಡೆ ಹೋದ್ಮೇಲೆ ನಾವು ಪ್ಲಾಸ್ಟಿಕ್ ತೆಗೆದಾಗೆ ಒಬ್ಬ ಸೀರಿಯಸ್ ಆಗಿ ಒಬ್ಬ ಸಿಟಿಸನ್ ಬಂದ ಹೆಂಗೆ ನೀವು ಪ್ಲಾಸ್ಟಿಕ್ ತೆಗೆದು ಹೆಂಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಅಷ್ಟರ ಮಟ್ಟಿಗೆ ಸೀರಿಯಸ್ಸು ಇಂಪ್ಲಿಮೆಂಟೇಷನ್ ಜಾರಿಗಿದೆ. ಆ ಜಾರಿಗೆ ಹಾಕ್ಬೇಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ದಡ ಖಂಡಿತವಾಗಿ ಬೇಕೇ ಬೇಕಾಗುತ್ತೆ. ಪ್ಲಾಸ್ಟಿಕ್ ಕವರ್ನಿಂದ ಹಾಕ್ಬೇಕಾಗಿರೋ ಮೊನ್ನೆ ನಮ್ಮ ಸಾಹೇಬರಿಗೆ ಗಮನಕ್ಕೆ ಬಂದು ಒಂದು PIL ಫೈಲ್ ಮಾಡಂತ ಹೇಳಿದ್ರು. ಪ್ಲಾಸ್ಟಿಕ್ ಕವರ್ನಿಂದ ಪಬ್ಲಿಕ್ ನ್ಯೂಸೆನ್ಸ್ ಆಗ್ತಾ ಇದೆ ಅಂತ. ಪಬ್ಲಿಕ್ ನ್ಯೂಸೆನ್ಸ್ ಆಗಬೇಕಾದ್ರೆ PIL ಅಂತ ಹೇಳಿದ ತಕ್ಷಣ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಮಾರ್ಗನಲೈಸ್ಡ್ ಈ ಕಮ್ಯುನಿಟಿ ಏನಿರ್ತದೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಪ್ಲಾಸ್ಟಿಕ್ ಕವರ್ಗೆ ಅಂದರೆ ಕೇಸು ನಾವು ಧಾರವಾಡ ಹೈಕೋರ್ಟ್ನಾಗೆ ಫೈಲ್ ಮಾಡಬೇಕು, ಬೆಂಗಳೂರು ಹೈಕೋರ್ಟ್ನಾಗೆ ಫೈಲ್ ಮಾಡಬೇಕು ಅನ್ನೋದು ಏನಿಲ್ಲ. ಗಂಗಾವತಿ ನ್ಯಾಯಾಲಯದಲ್ಲಿ ನಿಮ್ಮೆಲ್ಲರೂ ಒಂದು ಅಪೇಕ್ಷೆ ಮೇರೆಗೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ನಾವು ಗಂಗಾವತಿಯಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಸೀರಿಯಸ್ಲಿ ಆ್ಯಕ್ಷನ್ ಫಸ್ಟ್ ಬರೋದೇ ನಗರಸಭೆ ಕಮಿಷನರ್ ಮೇಲೆ. ಅದರಲ್ಲಿ ಓನ್ಲಿ ಥಿಂಗ್ ಬರೀ ಫೈನ್ ಬರೋದಲ್ಲ, ಈವನ್ ಇಂಪ್ರಿಸನ್ಮೆಂಟ್. ಸಾಹೇಬ್ರು ಈಗಾಗಲೇ ಹೇಳಿದ್ದಾರೆ ಇಂಪ್ರಿಸನ್ಮೆಂಟ್, ಜೈಲು ಶಿಕ್ಷೆ ಸಹ ಇದೆ. ಇಷ್ಟು ದಿವಸ ಜೈಲು ಶಿಕ್ಷೆ ಯಾವುದು ಕೇಸ್ ಮೇಲೆ ಯಾವುದೂ ಆಗ್ತಾ ಇಲ್ಲ, ಓನ್ಲಿ ಫೈಲ್ ಮೇಲೆ ಮಾಡ್ತಾಯಿದ್ರು. ಮುಂಚೆ ಇಲ್ಲಿ ಸಾಬಾಯ PSI ಅಂತ ಇದ್ದರು ಟ್ರಾಫಿಕಲ್ಲಿ, ನಿಮ್ಮೆಲ್ಲರೂ ಗೊತ್ತಿರಬೇಕು. ಅವ್ರು ಹೇಳ್ತಾ ಇದ್ರು ಗಂಗಾವತಿ ಜನ ಹೆಂಗಿದ್ದಾರೆ ಅಂತಂದರೆ, ಇನ್ಕ್ಲೂಡಿಂಗ್ ಮೀ, ನನ್ನ ಸೇರಿಸಿ ಹೇಳ್ತೀನಿ ನಾನು, ಏನಾದರೂ ಒಂದು ಟ್ರಾಫಿಕ್ ವೈಲೇಷನ್ ಮಾಡ್ಯಾರಂದರೆ ಅಂದರೆ ಯಾಕೆ ಇದು ಮೂರು ಹೋಗ್ತಾ ಇದ್ರೆ ಹಂಗೆ ಅಂತಂದರೆ ರಿಕ್ವೆಸ್ಟ್ ಮಾಡಿ ಬಿಟ್ಬಿಡ್ತಾರೆ. ಇಲ್ಲ ಸರ್ ಎಮರ್ಜೆನ್ಸಿ ಇತ್ತು ಅಂತೇಳಿ ಏನಾದರೂ ಬಿಟ್ಬಿಡ್ತಾರೆ. ಆಮೇಲೆ ಏನು ಮಾತಾಡ್ತೀವಿ, ಎಷ್ಟು ಹೇಳಿ ಫೈನ್ ಅಂತಾರೆ. ಅಂದರೆ ಗಂಗಾವತಿ ಜನಕ್ಕೆ ಒಂದು ಏನಪ್ಪ ಅಂದ್ರೆ ಎಷ್ಟು ಹೇಳಿ ಫೈನ್ ಅಂತಾರೆ ಅಷ್ಟೇ. ಅಂದರೆ ನಾವು ಆಯ್ತು ಸರ್ ನಾವು ಇನ್ಮೇಲೆ ಮಾಡಲ್ಲ ಇದ್ದಾರೆ ಅಂತೇಳಿ ಯಾರು ಹೇಳೋದಿಲ್ಲ. ಅಂದರೆ ಫೈನ್ ಕಟ್ಟೋಕ್ಕೆ ಭಾಳ ಮಂದಿಗೆ ಇರೋದಕ್ಕೆ ಸಾಹೇಬರು ಅದನ್ನೆಲ್ಲ ಚೆಕ್ ಮಾಡಿದ್ರೆ, ಈಗ ಪ್ರಾವಿಷನ್ಸ್ ಚೆಕ್ ಮಾಡಿದ್ರೆ ಗೊತ್ತಾಗಿದೆ ಏನಂದರೆ ಈವನ್ ಇಂಪ್ರಿಸನ್ಮೆಂಟ್, ಜೈಲು ಶಿಕ್ಷೆ ಸಮೇತ ಇದೆ. ಸೊ ಆ ಥರ ಈ ಥರ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತೀರಾ, ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೇಕನ್ನೋದೇ ಒಂದು ನಗರಸಭೆ ಕಮಿಷನರ್ ಮೇಲೆ, ನಗರಸಭೆ ಅಧ್ಯಕ್ಷರ ಮೇಲೆ ಬರ್ತದೆ. ಸಾಹೇಬರು ಗೊತ್ತಿರ್ತಾರೆ, ಟ್ರಾನ್ಸ್ಫರಾಗಿ ಹೋಗ್ತಾರೆ, ಕಮಿಷನರ್ ಗೊತ್ತಿರ್ತಾರೆ, ಹೋಗ್ತಾರೆ. ಬಟ್ ನಾವು ಸಪೋರ್ಟ್ ಮಾಡಬೇಕು. ಯಾವುದೇ ಒಂದು ಲಾ ಎನ್ಫೋರ್ಸ್ಮೆಂಟ್ ಆಗಬೇಕಾದ್ರೆ ಸಪೋರ್ಟ್ ಅಂದರೆ ಗಂಗಾವತಿ ಪಬ್ಲಿಕ್ ಕಂಪಲ್ಸರಿ. ರಿಕ್ವೆಸ್ಟ್ ಏನಿಲ್ಲ ಸರ್, ಸ್ವಲ್ಪ ದಿನ ನಿಮಗೆ ತ್ರಾಸ ಆಗ್ತದೆ ಗ್ಯಾರಂಟಿ. ಕವರ್ ಇಲ್ಲ ಅಂತಷ್ಟು ಹೋಗ್ಬಿಡ್ತಾರೆ. ನಾನು ಹೋಗ್ತೀನಿ, ಬಂಡಿ ಅಂಗಡಿಗೆ ಹೋಗ್ತೀನಿ, ಬಾಳೆಹಣ್ಣು ಕೇಳ್ತೀನಿ, ಬಾಳೆಹಣ್ಣು ಕವರ್ ಇಲ್ಲ ಅಂದರೆ ಕವರ್ ಯಾಕೆ ಇಟ್ಟಿಲ್ಲ ಅಂತ ಹೋಗ್ಬಿಡ್ತೀನಿ ಬೇರೆ ಅಂಗಡಿ. ಅವಾಗ ಏನು ಮಾಡ್ತಾರೆ ಪಾಪ, ಅವ್ರು ಕವರ್ ತರಬೇಕಂತ ಅನಿವಾರ್ಯ ಆಗಿಬಿಡ್ತಾರೆ. ಅವಾಗ ನಾನು ರಿಕ್ವೆಸ್ಟು, ಈಗೇನು ಬೋರ್ಡ್ ಕೊಟ್ಟಿದ್ದಾರಲ್ಲ ನಿಮಗೆ, ಒಂದು ಹ್ಯಾಂಡಲ್ ಮಾಡಿ ಹಾಕಿಬಿಡಿ ನಿಮ್ಮ ಅಂಗಡಿ ಮುಂದೆ. ಪ್ಲಾಸ್ಟಿಕ್ ಕವರ್ ಕೇಳಿದ್ರೆ ನೋಡಮ್ಮ ನಮ್ಗೆ ಜೈಲು ಶಿಕ್ಷೆ ಇದೆ ಅಂತೇಳಿದ್ರೆ ಎಲ್ಲರೂ ಅಂಗಡಿಗೆ ಜಸ್ಟ್ ಹಿಂಗೆ ತೋರಿಸ್ಬಿಟ್ರೆ ಸಾಕು. ಒಂದು ಪ್ಲಾಸ್ಟಿಕ್ ಕವರ್ದು ಇದು ಸ್ಟ್ಯಾಂಡ್ ಮಾಡಿ ಉದ್ದ ಇಟ್ಟು ಕಾಣಿಸಂಗೆ ಎಂಟ್ರೆನ್ಸ್ ಬಂದ ಕಸ್ಟಮರ್ಸಿಗೆ. ಕವರ್ ಇಲ್ಲ ಅಂದರೆ ಸರ್ ಇಲ್ಲ ಇಟ್ಕೊಡ್ರಿ ಕವರ್, ನಮ್ಮಲ್ಲಿ ಆ್ಯಕ್ಷನ್ ಆಗಿದೆ ಸರ್, ಫುಲ್ ಸೀರಿಯಸ್ ಇದೆ ಅಂತೇಳಿ ನೀವು ಸ್ವಲ್ಪ ಹೇಳಿ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಗಂಗಾವತಿ ಪ್ಲಾಸ್ಟಿಕ್ ಮುಕ್ತ ಆಗೋದ್ರಲ್ಲಿ ಏನೂ ಇದಿಲ್ಲ. ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಿರಿ. 31ನೇ ತಾರೀಕಿನ ಡೆಡ್ಲೈನ್ ಕೊಟ್ಟಿದ್ದಾರೆ. 1ನೇ ತಾರೀಕಿನಿಂದ ಈಗೇನು ವಾಟರ್ ಲಾಂಗ್ವೇಜ್ ಹೇಳ್ತಿರ್ತಾರೆ ಪ್ಲಾಸ್ಟಿಕ್ ಕವರ್ ಬಂದ್ ಅಂತೇಳಿ ನಾವು ಹೇಳ್ಬೇಕಾಗುತ್ತೆ. ದಯವಿಟ್ಟು 1ನೇ ತಾರೀಕಿನಿಂದ ಯಾರೂ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದಂತ ಮಾಡಲಾರ್ದೆ ಸಪೋರ್ಟ್ ಮಾಡಿರಿ ನಗರಸಭೆಯವರಿಗೆ. ಅದು ಕ್ಯಾನ್ಸರ್ ನೆಗ್ಲಿಜೆಂಟ್ ಆದಾಗ ಆಗಿದೆ, ಅದು ಕ್ಯಾನ್ಸರ್ ಬಂದೆ ಎಷ್ಟೊಂದು ಕೀಳು ನೆಗ್ಲಿಜೆಂಟ್ ಅಂತ ಇರ್ತಾ ಹಂಗೆ ಆಗ್ತದೆ ಕ್ಯಾನ್ಸರ್. ಈ ಪ್ಲಾಸ್ಟಿಕ್ ಬರ್ತೈತೆ ಅಂತಂದೇಳಿ ಎಲ್ಲ ಒಂದೇ ನಾವು ವ್ಯಾಪಾರಸ್ಥರಿಗೆ ಇದಕ್ಕೆಲ್ಲ ಮುಂಚೆ ಈಗ ಒಂದು 15 ದಿವಸ ಮುಂಚೆ ಶಾಸ್ತ್ರಿ ಒಂದು ಮಾತಾಡಿದ್ರು. ನಾವು ಅದೇ ಥರ ಒಂದು 2 ಸಲ ಸ್ವಲ್ಪ ಹಾಕಿ ಮುಂದೆ ಇವತ್ತು ಸ್ವಲ್ಪ ವ್ಯಾಪಾರ ಸಂಬಂಧ ಹೇಳ್ತೀವಿ. ನಾವು ಈಗ ನಾಳೆ ನಾವು ಜೀವವಾಗಿ ಸಾಮರ್ಥ್ಯವಾಗಿ ಒಂದು ವಿಷಯ ಹೋಗಬೇಕನ್ನೋದು ಇತ್ತು. ಅದು ನ್ಯಾಯಾಧೀಶ ನಮ್ಮೊಂದು ಇದೊಂದು ನಮ್ಮೆಲ್ಲರಿಗೂ ಉಪಕಾರ ಮಾಡ್ತೀವಿ. ವ್ಯಾಪಾರಸ್ಥರಿಗೆ ನಾವು ಹೇಳೋದು ಒಂದೇ ನಮ್ಮ ಕೈ ಮಾತು, 31 ಮಾರ್ಚ್ 31 ಟಾರ್ಗೆಟ್ ಕೊಡೋಣ ಅಂತ ಹೇಳಿ ತಾವು ಇದು ಮಾಡಿದ್ರೆ ಅದರ ನಂತರ ತಾವು ಅದು ಕೇಸ್ ಹಾಕೊಳ್ಳಿಕ್ಕೆ ತಾವು ಟಾರ್ಗೆಟ್ ಆಗೋದು ಅಂತ ಹೇಳಿ ನಮ್ಮ ಮನವಿ. ಪ್ಲಾಸ್ಟಿಕ್ ಬಗ್ಗೆ ನಾವು ಎಷ್ಟು ಸ್ವಚ್ಛತೆ ಮಾಡ್ತೀವಿ, ಪ್ಲಾಸ್ಟಿಕ್ ಎಲ್ಲಿ ಬೇಕು ಕಸ ಅಂದ್ರೆ ಪ್ಲಾಸ್ಟಿಕ್ ಅನ್ನೋಕೆ ಆಗ್ಬಿಟ್ಟಿದೆ. ಇದೇ ಒಂದು ಗಾಡಿ ಮಾಡಿ ಬರ್ತಿದ್ರು ಸತ್ಯದ ಬಗ್ಗೆ, ಅದು ಸತ್ಯನ ಮಾಡಿ ನೀರಾಗ ಮುಳೋದಿಲ್ಲ, ಬೇರೆ ಸುಡೋದಿಲ್ಲ ಅಂತಂದೇಳಿ ಪ್ಲಾಸ್ಟಿಕ್ ಅದಾಗಿದೆ. ಅದು ಏನು ಬೆಳಗ್ಗೆ ಮಕ್ಕಳ ಜನ ತಾವು ಕುರ್ಕುರಿ ಅವು ಏನೇನು ಇರ್ತಾವೆ ಸಾಮಾನು ಅವು ಮ್ಯಾಲ ಪ್ಲಾಸ್ಟಿಕ್ ಪ್ಯಾಕೇಜ್ ನಾವು ನಮ್ಮಂತೆಲ್ಲ ತಯಾರಾಗಲ್ಲ, ಮಲೆಯಾಳ ಆ ರೀತಿ ಇರ್ತಾವೆ. ಅಂತಾಗ ಅವು ಯಾವಾಗ ಪಡಿತಾವೆ. ನಮ್ಮಲ್ಲಿ ಒಂದು ಮನವಿ ವಿಶೇಷವಾಗಿ ನ್ಯಾಯಾಧೀಶರು ನಮಗೆ ಇದೊಂದು ಬುದ್ಧಿವಾದ ನಮಗೆ ಕೂಡ ವ್ಯಾಪಾರ ಸಹಕಾರ ಮಾಡಬೇಕು. ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡೋಣ. ಪ್ಲಾಸ್ಟಿಕ್ ಮುಕ್ತವಾಗಿ ಅಷ್ಟೇ ಅಲ್ಲ, ಕ್ಯಾನ್ಸರ್ ಮುಕ್ತ ನಾಟಕವನ್ನು ಮಾಡೋಣ ಅಂತೇಳಿ ಡೋರ್ ಟು ಡೋರ್ ಏನು ವೆಹಿಕಲ್ ಇದೆ ಅಲ್ಲ, ಡೋರ್ ಟು ಡೋರ್ ಲೆಗಸಿ ಇದು ಗಾರ್ಬೇಜ್ ಕಲೆಕ್ಷನ್, ಅದರಲ್ಲಿ ಕೂಡ ನಾವು ಎಷ್ಟು ಹೊರಗಂಡು ಎಷ್ಟು ಹೇಳಿದ್ರೆ ಕೂಡ ಜನರು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ.
ನಾವು ಎಷ್ಟು ಈಗಾಗಲೇ ತಮ್ಗೆ ಗೊತ್ತಿದೆ, ನಾವು ಅವೇರ್ನೆಸ್ ಮಾಡಿದಾಗ ಗಾಡಿ ಪ್ರತಿಯೊಂದು ಮನೆ ಎಲ್ಲಾದ್ರೂ ನೋಡ್ತಾರಾ? ಅದೇ ಅಡ್ವರ್ಟೈಸ್ಮೆಂಟ್ ಇದೆ. ಮತ್ತೆ? ಆದ್ರೆ ನೀವು ದಂಡ ಹಾಕ್ತೀರಿ ಅಂತೇಳಿ ಯಾವತ್ತೂ ಅದ್ರಲ್ಲಿ ಸರ್, ಅದೇನೈತಿ? ಕ್ಯಾರಿ ಬ್ಯಾಗ್ ಕೊಡೋರಿಗೆಲ್ಲ ತಗೊಳ್ಳೋರಿಗೂ ದಂಡ ಹಾಕ್ತಾರೆ. ಅದರಿಂದ ಮಾತ್ರ ಸಾಧ್ಯ. ಕೂಡಿ ಈಗ ಇವತ್ತಿನ ದಿನ ಮಾನ್ಯ 3 ಜನ ನಮಗೆ ನ್ಯಾಯಾಧೀಶರು ನಮ್ಮ ಒಂದು ನಗರಸಭೆ ವ್ಯಾಪ್ತಿಗೆ ಬರುವ ಎಲ್ಲ ವರ್ತಕರಿಗೆ ಸಂಬಂಧ, ನಮ್ಮ ನಗರಸಭೆಯ ಸಂಬಂಧ, ಆಮೇಲೆ ಸ್ವಚ್ಛತೆಗೆ ಸಂಬಂಧ ಮುಕ್ತ ಗಂಗಾವತಿ, ಪ್ಲಾಸ್ಟಿಕ್ ಮುಕ್ತ ಗಂಗಾವತಿ ಅನ್ನೋ ಒಂದು ಸಂದೇಶ ಸಾರಬೇಕಂತೇಳಿ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು, ಎಂಥ ಎಮರ್ಜೆನ್ಸಿ ಕೋರ್ಟ್ ಕೇಸ್ ಅಂದರೆ ತಮಗೆಲ್ಲ ಗೊತ್ತಿರುತ್ತೆ, ಎಂಥ ಎಮರ್ಜೆನ್ಸಿ ಇರುತ್ತೆ ಅವೆಲ್ಲ ಇವತ್ತು ಬದಿಗಿಟ್ಟು ನಮ್ಮ ಒಂದು ಗಂಗಾವತಿ ಸಲುವಾಗಿ ಇವತ್ತು ಇಷ್ಟು ಸಮಯವನ್ನು ಅವರು ಇಲ್ಲಿ ಕೊಟ್ಟು ನಿಮಗೆಲ್ಲ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. 31ನೇ ತಾರೀಕು ಲಾಸ್ಟ್ ಡೇಟು. 31ನೇ ತಾರೀಕುವರೆಗೂ ನಮ್ಮ ಒಂದು ನಮ್ಮ ನಗರಸಭೆ ಅಧ್ಯಕ್ಷ ಹೇಳಿದರು, ಪ್ಲಾಸ್ಟಿಕ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋಕ್ಕಲ್ಲ, ಅದು ಪರ್ಮನೆಂಟಾಗಿ ಶಿಫ್ಟ್ ಆಗಬೇಕು. ಅದು ಶಿಫ್ಟ್ ಆಗಬೇಕಾದ್ರೆ ಡಿಸ್ಪೋಸ್ ಆಗಬೇಕು, ಅದು ನಮಗೆ ಹ್ಯಾಂಡ್ ಓವರ್ ಆಗಬೇಕು. ನಮಗೆ ಹ್ಯಾಂಡ್ ಓವರ್ ಆದರೆ ನಾವು ಅದು ಲೀಗಲಿ ನಾವು ಅದನ್ನು ಡಿಸ್ಪೋಸ್ ಮಾಡ್ತೀವಿ. ನೀವು ಮತ್ತೆ ಅದನ್ನು ತೆಗೆದಿಟ್ಟು ಇನ್ನೊಂದು 2 ತಿಂಗಳು 3 ತಿಂಗಳಾದಮೇಲೆ ಮತ್ತೆ ನಾವು ಸ್ವಲ್ಪ ಏನು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಆದಮೇಲೆ ಏನು ಮಾಡ್ತೀರಿ ನೀವು, ಅದನ್ನು ಮತ್ತೆ ರೀಯೂಸ್ ಮಾಡ್ತೀರಿ, ಮತ್ತೆ ಅದನ್ನು ಹೊರಗಡೆ ತರ್ತೀರಿ. ಆ ವ್ಯವಸ್ಥೆ ಆಗಬಾರ್ದು. ಇದೇ ರೀತಿಯಾಗಿ ನಾವು ಕಂಟಿನ್ಯೂ ಪ್ರಾಸೆಸ್ಸು ಪ್ಲಾಸ್ಟಿಕ್ ಏನಿದೆ ನಾವು ಒಂದು ಟೀಮ್ ಮಾಡ್ತೀನಿ. ಸಪ್ರೇಟ್ ಸೀಸ್ ಮಾಡಲಿಕ್ಕೆ, ಫೈನ್ ಹಾಕಲಿಕ್ಕೆ, FIR ಮಾಡಲಿಕ್ಕೆ ಒಂದು ಟೀಮೇ ನಾನು ಫಾರ್ಮೇಷನ್ ಮಾಡ್ತೀನಿ. ಜಿಲ್ಲಾ ನ್ಯಾಯಾಧೀಶರು ಮತ್ತು ನಮ್ಮೆಲ್ಲ ಹಿರಿಯ ನ್ಯಾಯಾಧೀಶರು ಅವರ ಒಂದು ಆದೇಶದ ಪ್ರಕಾರ ಇದೀಗ ಕಠಿಣವಾಗಿ ನಾವು ಕ್ರಮ ಜರುಗಿಸ್ತೀವಿ, ಫೈನ್ ಹಾಕ್ತೀವಿ, FIR ಮಾಡ್ತೀವಿ. ಇನ್ನು ಮುಂದೆ ಯಾವುದೇ ರೀತಿಯ ರೆಕಮೆಂಡು ಅವ್ರ ಕಡೆಯಿಂದ ಹೇಳಿಸೋದು, ಇವ್ರ ಕಡೆಯಿಂದ ಹೇಳಿಸ್ಬೇಕನ್ನೋದು ಒಂದು ಮೈಂಡಲ್ಲಿದ್ದರೆ ನೀವು ಅದನ್ನು ತೆಗೆದುಬಿಡಿ ದಯಮಾಡಿ. ಎಲ್ಲರಿಗೂ ನಮ್ಮ ವರ್ತಕರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಮೀಡಿಯಾ ಮಾಧ್ಯಮದ ಮುಖಾಂತರ, ಪತ್ರಿಕಾ ಮಾಧ್ಯಮದ ಮುಖಾಂತರ ಸಮಸ್ತ ಗಂಗಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಸಾರ್ವಜನಿಕರಿಗೆ, ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾನು ಮನವಿ ಮಾಡ್ತೇನೆ, 31ನೇ ತಾರೀಕಿನ ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕವರು ಯೂಸ್ ಮಾಡೋಂಗಿಲ್ಲ. ಒಂದು ವೇಳೆ ಯೂಸ್ ಮಾಡಲಿ ಬೀದಿ ಬದಿ ವ್ಯಾಪಾರಸ್ಥರದು ಅವ್ರದ್ದು ಏನು ಗಾಡಿ ಸೀಸ್ ಮಾಡೋದು ಅಥವಾ ಅವ್ರದ್ದು ಏನಿದೆ ಆ ಪುಟ್ಟಿ ಅವೆಲ್ಲ ಒತ್ತಾಡ್ಕೊಂಡು ಬಂದು ಮುನ್ಸಿಪಾಲ್ಟಿಯಲ್ಲಿ ಹಾಕ್ತೀವಿ. ಆಮೇಲೆ ಅವ್ರು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಸ್ಥರು ಸರ್, ಅವ್ರ ಮೇಲೆ ಕಠಿಣ ಕ್ರಮ ಅವಾಗ ಸೀಸ್ ಮಾಡ್ತೀವಿ ಸರ್. ಸೀಸ್ ಮಾಡಿದ್ರೆ ಮುಗಿತು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಇರ್ತಾರಲ್ಲ ಹೋಲ್ಸೇಲ್ ವ್ಯಾಪಾರಸ್ಥರು, ಅಂಗಡಿ ಮಾಲೀಕರ ಮೇಲೆ FIR ಮಾಡೋದು ಮುಲಾಜಿಲ್ದಂಗೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಇಷ್ಟೆಲ್ಲ ನಮ್ಮ 3 ಜನ ನ್ಯಾಯಾಧೀಶರು ಬಂದು ಇವತ್ತು ತಮಗೆಲ್ಲ ಒಂದು ಮನವಿಯನ್ನು ಮಾಡಿದ್ದಾರೆ. ನಾವು ನಗರಸಭೆಯಿಂದ ಎಲ್ಲ ತಮಗೆ ನಾವು ಮನವಿ ಮಾಡ್ತೀವಿ, ದಯಮಾಡಿ ನಗರಸಭೆಗೆ ಸಹಕಾರ ಮಾಡಿ. 31ನೇ ತಾರೀಕು ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಇಡಂಗಿಲ್ಲ, ಮುಕ್ತ ಪ್ಲಾಸ್ಟಿಕ್ ಗಂಗಾವತಿ ಅಂತ ಹೇಳಿ ನಮ್ಮ ಒಂದು ಸಂದೇಶ ಏನಿದೆ. ನಾವು ಬರೋಕ್ಕಾಗಲ್ಲ ಅಂದರೆ ಅಂಗಡಿ ಹಾಕಿದ್ದೀರಿ ಅಂತ ಕೇಳ್ತಾರೆ ನೇರವಾಗಿ ಬಂದು. ಸಾವಿರ ಕಾಕೊಂಡು ಮಾಡೀವಿ, ನೀವು ಕ್ಯಾರಿ ಬ್ಯಾಗ್ ಇಲ್ಲ ಅಂತ ತಗೊಂಡು ಮೊದಲು ನಡೆಸ್ತಾರೆ. ದಯವಿಟ್ಟು ಅದಕ್ಕೆ ಇದನ್ನು ಗ್ರಾಹಕರಿಗೂ ಸ್ವಲ್ಪ ಅಂದರೆ ಒಂದು ಪ್ರಚಾರ ಮಾಡಿ, ಬೈಕ್ ಮುಖಾಂತರ ಮಾಡಿ, ನಿಮ್ಮ ಪ್ರೆಸೆಂಟ್ ಗಾಡಿ ಹೋಗ್ತಾರೆ. ಮಾರ್ಚ್ 31 ಯಾಕೆ ಅದಕ್ಕೆ ಡೆಡ್ಲೈನ್ ಬಂದೇ ಕೊಡಿ ನಮಗೂ. ಅದನ್ನು ಖುಷಿಯಿಂದ ಎಲ್ಲರೂ ಇಲ್ಲಿ ಬಂದಿಲ್ಲ ಅಂತಂದ್ರೆ ನಿಮ್ಮ ಮಾತಿ ಗೌರವ ಕೊಟ್ಟೇ ಬಂದಿಲ್ಲ. ಎಲ್ಲರೂ ಸರ್ನು ಬಂದಾರ, ನಾವು ಎಲ್ಲ ಕೆಲಸ ಬಂದಿವಿ. ನಾವು ಸಂಘಟಿಸಿದ್ರೆ ನಮಗೂ ಸಂತೋಷ, ಎಲ್ಲರಿಗೂ ಸಂತೋಷ. ಆದ್ರೆ ಇದ್ರ ಜೊತೆಗೆ